Last class we studied about photosynthesis. We also discussed about stomatal form. Today we will see stomatal form and a microscope. So material required for the stomatal form to see stomatal form under microscope is ತಪ್ಪಾಯ್ತು. ಫೋಟೋಸಿಂಥಸಿಸ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಅದೇ ರೀತಿ ಸ್ಟೊಮೆಟಲ್ ಫೋರ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಆ ಸ್ಟೊಮೆಟಲ್ ಫೋರ್ ಮೈಕ್ರೋಸ್ಕೋಪ್ ಅಲ್ಲಿ ಅಬ್ಸರ್ವ್ ಮಾಡಿದ್ದೀವಿ. ಸೊ ನಿಮ್ಗೆ ಗೊತ್ತು ವಾಟ್ ಇಸ್ ಸ್ಟೊಮೆಟಾ ಅಂತ ಗೊತ್ತು, ಡೆಫಿನೇಷನ್ಸ್ ಉಂಟು, ಫಂಕ್ಷನ್ಸ್ ಗೊತ್ತು. ಸ್ಟೊಮೆಟಲ್ ಫೋರ್ನ ಮೈಕ್ರೋಸ್ಕೋಪ್ ನೋಡಬೇಕಾದ್ರೆ ಏನು ಬೇಕಾಗ್ತದೆ ಫಸ್ಟ್ ಎಲ್ಲಾದರೂ ಟೇಬಲ್ ಮೇಲೆ ಮೈಕ್ರೋಸ್ಕೋಪ್ ಕೊಟ್ಟಿದ್ದೀವಿ. ಗ್ಲಾಸ್ ಲೈಟ್ ಮೈಕ್ರೋಸ್ಕೋಪ್ ಇದೆಯಾ ಟೇಬಲ್ ಮೇಲೆ? ಗ್ಲಾಸ್ ಲೈಟ್ ಇದೆಯಾ? ಗ್ಲಾಸ್ ಲೈಟ್ ಅಂತಂದ್ರೆ ಈ ರೀತಿ ಇರುತ್ತೆ ನೋಡಿ, ಈ ಥರ ಚಿಕ್ಕದಾಗಿರುತ್ತೆ ಗ್ಲಾಸ್ ಲೈಟ್ ಅಂತಂದ್ರೆ ತೋರಿಸ್ಬೇಕು. ಇದು ತೋರಿಸ್ಬೇಕು. ಎಲ್ಲ ಟೇಬಲ್ ಮೇಲೆ ಇದೆಯಾ? ನೆಕ್ಸ್ಟ್ ಅದಾದ್ಮೇಲೆ ಇದು ಸ್ಲೈಡ್ ಇದೆಯಾ? ಓಕೆ. ಅದ್ರ ಜೊತೆಗೆ ಇದು ಏನೇನು ಬೇಕಪ್ಪ ಅಂತಂದ್ರೆ ನಿಮ್ಗೆ ಆಮೇಲೆ ಕೊಡ್ತೀವಿ, ಕತ್ತರಿ ಬೇಕು, ನೀಡಲ್ ಬೇಕು, ಮತ್ತೆ ಒಂದು ಸ್ಟೈನರ್ ಬೇಕು. ಸ್ಟೈನರ್ ಎಲ್ಲ ಟೇಬಲ್ಗೂ ನಾನೇ ತಗೊಳ್ತೀನಿ. ಫಸ್ಟ್ ಒಂದು ಎಲೆನ ಒಂದು ಲೀಫಲ್ಲಿ ನಿಮ್ಗೆ ಗೊತ್ತು ಸ್ಟೊಮೆಟಲ್ ಪೌಡರ್ ಎಲ್ಲಿರುತ್ತೆ ಅಂತ ಗೊತ್ತಲ್ಲ ಮಕ್ಕಳ? ಮ್ಯಾಕ್ಸಿಮಮ್ ಪ್ರೆಸೆಂಟ್ ಅಂತ ಔಟರ್ ಸರ್ಫೇಸ್ ಜಾಸ್ತಿ ಇರ್ತದೆ, ಸರ್ಫೇಸ್ ಜಾಸ್ತಿ ಇರುತ್ತೆ, ಲೋಯರ್ ಸರ್ಫೇಸ್ ಕಡಿಮೆ ಇರುತ್ತೆ. ಸೊ ಅದನ್ನ ನೀಟಾಗಿ ಸ್ವಲ್ಪ ಬೆಂಡ್ ಮಾಡಿಕೊಂಡು ಥಿನ್ ಲೇಯರ್ ಬರುತ್ತೆ ನಾವು ಕಟ್ ಮಾಡ್ಕೊಳ್ತೀವಿ. ಕಟ್ ಮಾಡಿ ಸಣ್ಣದೊಂದು ಸ್ಲೈಡನ್ನು ಸ್ಲೈಸ್ ಪೀಸನ್ನು ನಾವು ಸ್ಲೈಡ್ ಮೇಲೆ ಹಾಕ್ಕೋಬೇಕು. ನಾನು ಅದು ಮಾಡ್ತೀವಿ ನೋಡ್ತೀವಿ. ನೀವು ಹಾಕಿದ್ರೆ ಒಂದು ಕಡೆ ಫೋಲ್ಡ್ ಮಾಡಿ ಆಮೇಲೆ ಅದನ್ನ ಬ್ರೇಕ್ ಮಾಡಬೇಕು. ಈರುಳ್ಳಿ ಒಂದು ಸಣ್ಣದೊಂದು ತಿನ್ನ ಲೇಯರ್ ಬರುತ್ತಲ್ಲ, ಈರುಳ್ಳಿ ಎಲೆ ಇರುತ್ತಲ್ಲ, ಆ ಥರ ಸಣ್ಣ ಎಲೆ ಬರುತ್ತಾರೆ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡಾದ್ಮೇಲೆ ಅದನ್ನ ನಿಮ್ಗೆ ಸ್ಲೈಡ್ ಕೊಟ್ಟಿದ್ದೀವಿ, ಕಾಣ್ತಿದ್ಯಾ? ಸ್ಲೈಡ್ ಮೇಲೆ ನಿಮ್ಗೆ ಏನಾದ್ರು ಸೀಸರ್ ಬೇಕಂತಂದ್ರೆ ನೀಟಾಗಿ ಕಟ್ ಮಾಡ್ಕೊಳ್ಳಿ ಸಣ್ಣದಾಗಿ. ಆ ಸ್ಲೈಡ್ ಮೇಲೆ ಅದನ್ನ ಹಾಕೊಳ್ಳಿ. ಸ್ಲೈಡ್ ಮೇಲೆ ಹಾಕೊಂಡು ಅದು ಡ್ರೈ ಆಗಬಾರ್ದು, ಅದ್ರ ಮೇಲೆ ಒಂದು ಹನಿ ವಾಟರ್ ಹತ್ರ ಹಾಕೊಳ್ಳಿ. ವಾಟರ್ ಹಾಕಿದ್ಮೇಲೆ ಅದು ನಮಗೆ ಅದರಲ್ಲಿನ ಸೆಲ್ಸ್ ನೀಟಾಗಿ ಕಾಣಬೇಕು ಅನ್ನೋದಕ್ಕಾಗಿ ನಾವು ಅದ್ರ ಮೇಲೆ ಒಂದು ಸ್ಟೇನರ್ ಅಥವಾ ಕಲ್ಲನ್ನು ಅಪ್ಲೈ ಮಾಡ್ತೀವಿ. ಇಲ್ಲಿ ನಾನು ಸ್ಟೇನರ್ ಇದೆ, ನಾನು ನಿಮ್ಗೆ ಎಲ್ಲರೂ ಕೊಡ್ತೀನಿ, ನೀವು ಹಾಕೊಳ್ಳಿ. ಎಲ್ಲ ಕಟ್ ಮಾಡಿದ್ರಾ? ಕಟ್ ಮಾಡಿದ್ರಾ? ಸರಿ ಆಯ್ತು. ಇಷ್ಟೇ ಲೈಟ್ ಲೈಟ್ ತಿನ್ ಲೇಯರ್ ಬರಬೇಕು, ತೆಳುವಾದ ಲೇಯರ್ ಬರಬೇಕು, ಆ ರೀತಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿದ್ರಾದ್ರೆ ಆದ್ರೆ ನೀರಲ್ಲಿ ಕೊಟ್ಟಿದೆ ನಿಮ್ಮ ಹತ್ರ, ನೀರಲ್ಲೂ ಇದು ಮತ್ತೆ ಇದು ಇದು ಇದೆ, ಅದನ್ನ ಇಟ್ಕೊಂಡು ನೀವು ತೆಗಿಬೋದು ಆರಾಮಾಗಿ. ತೆಗಿದ್ರಾ? ಯಾರು ತೆಗೆದಿದ್ರೆ ಅವರು ಕೊಡಿ. ಸರಿ ಆಯ್ತು. ಸರಿ, ತಿಂಗಳು ಏನ್ ತೆಗೆದಾದ್ಮೇಲೆ ತೆಗೆದಾಯ್ತಾ? ಗ್ಲಾಸ್ ಕ್ಲಿಪ್ ಅಂತ ಕರೀತಾರೆ. ಗ್ಲಾಸ್ ಕ್ಲಿಪ್ ಚಿಕ್ಕ ತೆಳುವಾದ ಗ್ಲಾಸ್ ಕವರ್ ಇರುತ್ತೆ. ಆ ಕವರ್ನ ಅದ್ರ ಮೇಲೆ ಒಂದು ಚೂರು ಏರ್ ಬಬಲ್ ಬರುತ್ತೆ ಆಗಿರೋತ್ತಾಗೆ ನೀಟಾಗಿ ಕ್ಲೋಸ್ ಮಾಡಬೇಕು. ಏರ್ ಬಬಲ್ ಬರದೇ ಇರೋ ನೀಟಾಗಿ ಕ್ಲೋಸ್ ಮಾಡಬೇಕು. ಫಸ್ಟ್ ಇದು ತೆಗಿತಾನೆ ಇದ್ದೀರಾ? ಆಯ್ತು, ತೆಗಿ. ಇದು ನೀವು ತೆಗೆದ್ರೆ ಮಾಡಿದ್ರೆ ಫೋಟೋ ಇಟ್ಕೊಂತಾರೆ ಸರ್. ಆಮೇಲೆ ಫುಲ್ ಆದಮೇಲೆ ಗ್ಲಾಸ್ ಸ್ಲಿಪ್ ಹಾಕ್ತೀವಿ, ಏರ್ ಬಬಲ್ ಬರ್ತೀವಿ, ನೀಟಾಗಿ ಗ್ಲಾಸ್ ಸ್ಲಿಪ್ ಹಾಕ್ತೀವಿ.
ಆಯಿತಾ, ಒಂದು 5 ನಿಮಿಷ ಬಿಡು, ಅದೆಲ್ಲ ಕಲರ್ ಆಗಲಿ, ಆಮೇಲೆ ಅಬ್ಸರ್ವ್ ಮಾಡೋಣ. ಈಗ ನೆಕ್ಸ್ಟ್ ಗ್ರೂಪ್ ಅವರು ಲೇಯರ್ ಇದೆ ಕೊಡಿ, ಲೇಯರ್ ಯಾವ ತೆಗೆದಿಲ್ಲ ಕೊಡಿ ತಗೊಳ್ಳಿ. ಹಾಂ ಇದೆ, ಈಗ ನೀಟಾಗಿ ಬಂದಿದೆ ನೋಡಿರಿ. ಈ ಲೇಯರ್ಗೆ ಬಂದೆ ಒಂದು ಟಿಶ್ಯೂ ಕವರ್ ಏನೇನು ಇಟ್ಕೊಂಡು ಏನು ವಾಟರ್ ಒಳಗಡೆ ಬಂದರೆ ಅದನ್ನು ನೀಟಾಗಿ ವೈಟ್ ಮಾಡ್ಕೊಬೇಕು. ಫೋಲ್ಡ್ ಮಾಡಿಬಿಟ್ಟು ನಿಧಾನಕ್ಕೆ ತೆಗೆದುಕೊಳ್ಳುತ್ತೆ. 10 ಮಿನಿಟ್ ಮಾಡೋದು ಬರಲ್ಲ. ತಗೊಂಡು ಬಾ.